ಕರ್ಕೊಂಡು ಹೋದ್ರೆ ಆಚೆ ನೋಪಿಸ್ತಾರೆ. ಇನ್ನೆದುರುಗಡೆ ಎಷ್ಟು ಹೇಳೋರೆ. ಆಮೇಲೆ MLA ಗ್ರಾಂಟ್ 6 ತಿಂಗಳಿಂದ ನನಗೆ ಇದಾನಿಲ್ಲ. ಆಮೇಲೆ ನಾನು ಲೆಟ್ರು ಬರೆದು MLA ಗ್ರಾಂಟ್ ಎಷ್ಟು ದಿನ ಕೇಳಿ ಏನು ಮಾಡ್ಯಾರೆ. ನಾನು ಹೇಳೋದು, ನಾನು ಡೀಟೇಲ್ ಆಗಿ ಎಲ್ಲ ರಿಸರ್ವೇಷನಲ್ಲಿ ಏನು ವೈಲೇಷನ್ ಮಾಡಿದರೆ ಬರೀತೀನಿ, ಎಲೆಕ್ಷನ್ ಕಮಿಷನ್ಗೂ ಬರೀತೀನಿ, ಚೀಫ್ ಸೆಕ್ರೆಟ್ರಿಗೂ ಬರೀತೀನಿ, ಮತ್ತು RDPR ಪ್ರಿನ್ಸಿಪಲ್ ಸೆಕ್ರೆಟ್ರಿಗೂ ಬರೀತೀನಿ. ಆಮೇಲೆ ಎಲ್ಲಿ ನಾವು ಇಲ್ಲಿ ಎಲ್ಲೂ ನ್ಯಾಯ ಸಿಕ್ತು ಹೋದಾಗ ಎಲ್ಲಿ ಯಾವ ಅಥಾರಿಟಿಲಿ ನ್ಯಾಯ ಸಿಗುತ್ತೆ ಅಲ್ಲಿಗೆ ನಾನು ಅಪ್ರೋಚ್ ಮಾಡ್ತಾರೆ ನಮ್ಮ ಕಾರ್ಯಕರ್ತರು. ಹಗುರವಾಗಿ ಮಾತಾಡೋಕೆ ನನಗೆ ಮನೆ ದಿವಸ ಕೂತ್ನ ನಾನು ಏನು ಹೇಳಿದೆ, ಮನವಿ ಮಾಡಿದ್ದೀನಿ. ಮನೆ ದಿವಸ ನಿಮ್ಮ ಎದುರುಗಡೆಲ್ಲ ಏನು ಹೇಳಿದ್ದಪ್ಪ, ಕೂತ್ಕೊಂಡು ಸರಿಪಡಿಸಿ ಕಾನೂನು ರೀತಿ ಮಾಡಿ, ನನಗೇನು ವೈಲೇಷನ್. ನಾನು ಹಗುರವಾಗಿ, ನನಗೂ ಗೊತ್ತಿದೆ ಅವ್ರು ಹೆಂಗೆ ನಡ್ಕೊತಾರೆ ಅನ್ನೋದು ಗೊತ್ತಿದೆ. ನಮ್ಮನ್ನು ಹಗುರವಾಗಿ ಕಂಡಾಗ ನಾವು ಯಾವ ರೀತಿ ಕಾಡ್ಬೇಕು. ನಾನು ಈ ರಾಜ್ಯದಲ್ಲಿ 30 ವರ್ಷ 25 ವರ್ಷ 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಜಿಲ್ಲಾ ಪರಿಷತ್ ಮೆಂಬರಾಗಿ ಕೆಲಸ ಮಾಡಿದ್ದೀನಿ. ಈ ಜಿಲ್ಲಾಧಿಕಾರಿಗಳಿಂದ ಕಲಿಬೇಕಾಗಿಲ್ಲ ನಾನು. ಪಾಪ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ನಮ್ಮನ್ನ ಯಾವ ರೀತಿ ನಡ್ಕೊಂಡ್ರು. ನಂದು ಆಸ್ತಂಭ ಇತ್ತಲ್ರಿ, ನನಗೊಂದು ಫೋನ್ ಮಾಡಿ ಕರ್ಟೆಸಿಗೆ ಕರೆದ್ರೇನ್ರಿ. ನಾನು ಮಂತ್ರಿ ಇದ್ದಲ್ಲಿ ಕರ್ಟೆಸಿಗೆ ಕರೆದವ್ರಿ. ನಾನು ಈ ಸಾರಿ ನಾನು ಆಸ್ತಂಭಕ್ಕೆ ಹೋಗೋದೇ ಇಲ್ಲ. ಯಾಕೆ ನಾನು ಹೋಗ್ಬೇಕು? ಬೇಡ. ಕರ್ಟೆಸಿಗೆ ಒಬ್ಬ ಶಾಸಕರಿಗೆ ದುರಂಕಾರ, ಆ ದುರಂಕಾರ ಏನೋ ಮಲ್ಲಿ ಇಟ್ಕೊಳ್ಳಿ. ಪಾಪ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ನಾನೇನು ಅವ್ರ ಬಗ್ಗೆ ಕೆಟ್ಟದ್ದಿಲ್ಲ. ನಾವೇನಾದ್ರು ಅವ್ರಿಗೆ ಕೆಟ್ಟ ನಡ್ಕೊಂಡಿದ್ರೆ ಅವ್ರಿಗೆ ನಾನು ಅಂತ ಏನಾದ್ರು ಕೆಟ್ಟದಾಗಿದ್ದರೆ ನಾನು ಅಂತ ಯಾವುದೇ ಇತ್ತು. ನನಗೆ ನನ್ನಂಥ ಅಧಿಕಾರಿಗಳಿಗೆ ಇದು ಕೊಡುವಂಥವ್ರು ಯಾರೂ ಇಲ್ಲ. ನಮ್ಮ ಜನಕ್ಕೆ ನೋವಾದಾಗ ನಾನು ಸುಮ್ಮನೆ ಕೂರೋಕ್ಕಾಗಲ್ಲ. ನನ್ನನ್ನು 6 ಬಾರಿ ಗೆಲ್ಸವ್ರೆ. ಇವತ್ತು ಉತ್ತರ ನಾಲೆ ದಕ್ಷಿಣ ನಾಲೆ ನೀರು ಹೋಗ್ತಾ ಇಲ್ಲ. ನಾನು ಪ್ರತಿ ಜೂನ್ ತಿಂಗಳಲ್ಲಿ ನೀರು ಬಿಡಿಸಿವೆ. ನೀರಾವರಿ ಸಲಹಾ ಸಮಿತಿ ಮೀಟಿಂಗ್ ಇಲ್ಲ. ಏನು ಇವತ್ತು ರೈತರು ಬೆಳೆ ಎಲ್ಲ ನಾಶ ಐತೆ. 2 ವರ್ಷಕ್ಕೆ ಬೆಳೆ ಪರಿಹಾರ ಬಂದಿಲ್ಲ. ಯಾರು ಇದಕ್ಕೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತೇನ್ರಿ? ನಾನು ಸುಮ್ಮನೆ ಕೂರೋಕ್ಕಾಗುತ್ತೆ ಹೇಳಿದ್ದು. ದಯಮಾಡಿ ನಿಮ್ಮ ಪತ್ರಿಕಾ ಸ್ನೇಹಿತರಿಗೆ ಹೇಳ್ತೀನಿ, ಸುಮ್ಮನೆ ಕೂರೋಕ್ಕಾಗುತ್ತೋ ಮಾತಾಡಬೇಕೋ ಬೇಡವೋ? ನಾನು ಮೊನ್ನೆ ಏನಾರು ಜಿಲ್ಲಾಧಿಕಾರಿಗಳ ಬಗ್ಗೆ ಸಣ್ಣ ಮಾತಾಡಿದ್ನ ಸರ್, ಮನವಿ ಮಾಡಿದ್ದೆ ತಾನೆ. ಈ ಥರ ಹಿಂಗಿದೆ, ಇಂಥದ್ದು ವೈಲೇಷನ್ ಆಗಿದೆ, ಕರ್ಕೊಂಡು ಹೋದ್ರೆ ಆಚೆ ನೋಪಿಸ್ತಾರೆ. ಇನ್ನೆದುರುಗಡೆ ಎಷ್ಟು ಹೇಳೋರೆ. ಆಮೇಲೆ MLA ಗ್ರಾಂಟ್ 6 ತಿಂಗಳಿಂದ ನನಗೆ ಇದಾನಿಲ್ಲ. ಆಮೇಲೆ ನಾನು ಲೆಟ್ರು ಬರೆದು MLA ಗ್ರಾಂಟ್ ಎಷ್ಟು ದಿನ ಕೇಳಿ ಏನು ಮಾಡ್ಯಾರೆ. ನಾನು ಹೇಳೋದು, ನಾನು ಡೀಟೇಲ್ ಆಗಿ ಎಲ್ಲ ರಿಸರ್ವೇಷನಲ್ಲಿ ಏನು ವೈಲೇಷನ್ ಮಾಡಿದರೆ ಬರೀತೀನಿ, ಎಲೆಕ್ಷನ್ ಕಮಿಷನ್ಗೂ ಬರೀತೀನಿ, ಚೀಫ್ ಸೆಕ್ರೆಟ್ರಿಗೂ ಬರೀತೀನಿ, ಮತ್ತು RDPR ಪ್ರಿನ್ಸಿಪಲ್ ಸೆಕ್ರೆಟ್ರಿಗೂ ಬರೀತೀನಿ. ಆಮೇಲೆ ಎಲ್ಲಿ ನಾವು ಇಲ್ಲಿ ಎಲ್ಲೂ ನ್ಯಾಯ ಸಿಕ್ತು ಹೋದಾಗ ಎಲ್ಲಿ ಯಾವ ಅಥಾರಿಟಿಲಿ ನ್ಯಾಯ ಸಿಗುತ್ತೆ ಅಲ್ಲಿಗೆ ನಾನು ಅಪ್ರೋಚ್ ಮಾಡ್ತಾರೆ ನಮ್ಮ ಕಾರ್ಯಕರ್ತರು. ಹಗುರವಾಗಿ ಮಾತಾಡೋಕೆ ನನಗೆ ಮನೆ ದಿವಸ ಕೂತ್ನ ನಾನು ಏನು ಹೇಳಿದೆ, ಮನವಿ ಮಾಡಿದ್ದೀನಿ. ಮನೆ ದಿವಸ ನಿಮ್ಮ ಎದುರುಗಡೆಲ್ಲ ಏನು ಹೇಳಿದ್ದಪ್ಪ, ಕೂತ್ಕೊಂಡು ಸರಿಪಡಿಸಿ ಕಾನೂನು ರೀತಿ ಮಾಡಿ, ನನಗೇನು ವೈಲೇಷನ್. ನಾನು ಹಗುರವಾಗಿ, ನನಗೂ ಗೊತ್ತಿದೆ ಅವ್ರು ಹೆಂಗೆ ನಡ್ಕೊತಾರೆ ಅನ್ನೋದು ಗೊತ್ತಿದೆ. ನಮ್ಮನ್ನು ಹಗುರವಾಗಿ ಕಂಡಾಗ ನಾವು ಯಾವ ರೀತಿ ಕಾಡ್ಬೇಕು. ನಾನು ಈ ರಾಜ್ಯದಲ್ಲಿ 30 ವರ್ಷ 25 ವರ್ಷ 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಜಿಲ್ಲಾ ಪರಿಷತ್ ಮೆಂಬರಾಗಿ ಕೆಲಸ ಮಾಡಿದ್ದೀನಿ. ಈ ಜಿಲ್ಲಾಧಿಕಾರಿಗಳಿಂದ ಕಲಿಬೇಕಾಗಿಲ್ಲ ನಾನು. ಪಾಪ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ನಮ್ಮನ್ನ ಯಾವ ರೀತಿ ನಡ್ಕೊಂಡ್ರು. ನಂದು ಆಸ್ತಂಭ ಇತ್ತಲ್ರಿ, ನನಗೊಂದು ಫೋನ್ ಮಾಡಿ ಕರ್ಟೆಸಿಗೆ ಕರೆದ್ರೇನ್ರಿ. ನಾನು ಮಂತ್ರಿ ಇದ್ದಲ್ಲಿ ಕರ್ಟೆಸಿಗೆ ಕರೆದವ್ರಿ. ನಾನು ಈ ಸಾರಿ ನಾನು ಆಸ್ತಂಭಕ್ಕೆ ಹೋಗೋದೇ ಇಲ್ಲ. ಯಾಕೆ ನಾನು ಹೋಗ್ಬೇಕು? ಬೇಡ. ಕರ್ಟೆಸಿಗೆ ಒಬ್ಬ ಶಾಸಕರಿಗೆ ದುರಂಕಾರ, ಆ ದುರಂಕಾರ ಏನೋ ಮಲ್ಲಿ ಇಟ್ಕೊಳ್ಳಿ. ಪಾಪ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ನಾನೇನು ಅವ್ರ ಬಗ್ಗೆ ಕೆಟ್ಟದ್ದಿಲ್ಲ. ನಾವೇನಾದ್ರು ಅವ್ರಿಗೆ ಕೆಟ್ಟ ನಡ್ಕೊಂಡಿದ್ರೆ ಅವ್ರಿಗೆ ನಾನು ಅಂತ ಏನಾದ್ರು ಕೆಟ್ಟದಾಗಿದ್ದರೆ ನಾನು ಅಂತ ಯಾವುದೇ ಇತ್ತು. ನನಗೆ ನನ್ನಂಥ ಅಧಿಕಾರಿಗಳಿಗೆ ಇದು ಕೊಡುವಂಥವ್ರು ಯಾರೂ ಇಲ್ಲ. ನಮ್ಮ ಜನಕ್ಕೆ ನೋವಾದಾಗ ನಾನು ಸುಮ್ಮನೆ ಕೂರೋಕ್ಕಾಗಲ್ಲ. ನನ್ನನ್ನು 6 ಬಾರಿ ಗೆಲ್ಸವ್ರೆ. ಇವತ್ತು ಉತ್ತರ ನಾಲೆ ದಕ್ಷಿಣ ನಾಲೆ ನೀರು ಹೋಗ್ತಾ ಇಲ್ಲ. ನಾನು ಪ್ರತಿ ಜೂನ್ ತಿಂಗಳಲ್ಲಿ ನೀರು ಬಿಡಿಸಿವೆ. ನೀರಾವರಿ ಸಲಹಾ ಸಮಿತಿ ಮೀಟಿಂಗ್ ಇಲ್ಲ. ಏನು ಇವತ್ತು ರೈತರು ಬೆಳೆ ಎಲ್ಲ ನಾಶ ಐತೆ. 2 ವರ್ಷಕ್ಕೆ ಬೆಳೆ ಪರಿಹಾರ ಬಂದಿಲ್ಲ.
ಯಾರು ಇದಕ್ಕೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತೇನ್ರಿ ನಾನು ಸುಮ್ಮನೆ ಕೂರಕ್ಕಾಗುತ್ತೆ ಹೇಳಿದ್ದು ದಯಮಾಡಿ ನಿಮ್ಮ ಪತ್ರಿಕಾ ಸ್ನೇಹಿತರಿಗೆ ಹೇಳ್ತೀನಿ ಸುಮ್ಮನೆ ಕೂರಕ್ಕಾಗುತ್ತೋ ಮಾತಾಡ್ಬೇಕೋ ಬೇಡವೋ ನಾನು ಮೊನ್ನೆ ಏನಾರು ಜಿಲ್ಲಾಧಿಕಾರಿಗಳ ಬಗ್ಗೆ ಸಣ್ಣ ಮಾತಾಡಿದ್ನ ಸರ್ ಮನವಿ ಮಾಡಿದ್ದೆ ತಾನೆ ಈ ಥರ ಹಿಂಗಿದೆ ಇಂಥದ್ದು ವೈಲೇಷನ್ ಆಗಿದೆ